ಇನ್ನು ನಮ್ಮಂಥ ಹೋಮ್ ಮೇಕರ್ಸ್ಗಳಿಗೆ ಚಳಿಗಾಲ ಇದ್ರೇನು, ಮಳೆಗಾಲ ಇದ್ರೇನು, ಮತ್ತು ಸಂಡೇ ಇದ್ರೇನು, ಮಂಡೇ ಇದ್ರೇನು, ನಮ್ಮ ರೂಟೀನ್ ಅಂತೂ ಏನೂ ತಪ್ಪಂಗಿಲ್ಲ ನೋಡ್ರಿ. ಹಂಗೆ ಮಳೆ ಭಾಳ ಬರಾಕತ್ತಿತ್ತು ಇವತ್ತು. ಅದ್ರೊಳಗೆ ನಾನು ಸಿದ್ದುಗೆ ಒಂದು ಸ್ವಲ್ಪ ಸ್ಕೂಲಿಗೆ ಬಿಡೋದಿತ್ತಲ್ರಿ, ಬಿಟ್ಟು ಬಂದೆ. ಅದಾದಮೇಲೆ ಬ್ಯುಸಿ ಮಾರ್ನಿಂಗ್ ರೂಟೀನ್ ಹಂಗೆ ಶುರು ಮಾಡ್ಕೊಂಡು ಅದ್ರ ಜೊತೆಗೆ ಒಳ್ಳೊಳ್ಳೆ ಟಿಪ್ಸ್ ಮತ್ತು ಕೆಲವೊಂದಿಷ್ಟು ರೆಸಿಪಿಗಳನ್ನೆಲ್ಲ ಈ ವಿಡಿಯೋದಾಗ ನಾನು ಶೇರ್ ಮಾಡ್ಕೊಂಡಿನಿ. ಹಂಗೆ ವಿಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ. ಟೈಮ್ ಬಂದು 7:40 ಆಯ್ತು. 7:35 ಆಗೈತಿ. ಸೊ ಸಿದ್ದುಗೆ ಜಸ್ಟ್ ಬಿಟ್ಟು ಬಂದೆ ನೋಡಿರಿ. ಇವತ್ತು ಲೇಟ್ ಆಗಿಬಿಟ್ಟಿತ್ತು, ಯಾಕಂದ್ರೆ ಅಲಾರಾಮ ಇಟ್ಕೊಂಡಿರ್ತೀನಿ ನಾನು. ಹೆಚ್ಚಾಗಿ 5:45 ಅಲಾರಾಮ್ ಇಟ್ಕೊಂಡಿರ್ತೀನಿ. ಸೊ ನೀನು ಮರ್ತಾ ಬಿಟ್ಟೆ ಒಮ್ಮಕ್ಳು 6:30 ಎದ್ದೀನಿ ನೋಡಿರಿ. 6:30 ಎದ್ದು ಒಂದು ಟಿಫಿನ್ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದೆ. ಮಳೆ ಜಿಟಿ ಮಳೆ ಐತಿ. ಸೊ ಬಿಟ್ಟು ಬಂದು ಜಸ್ಟ್ ಬ್ಲಾಗು ಶುರು ಮಾಡಾಕ್ತೀನಿ ನೋಡಿರಿ. ಬೆಳಗ್ಗೆ ಶುರು ಮಾಡ್ಬೇಕಂದ್ರೆ ಸೊ ಅವಸರನ ಆಗಿಬಿಡ್ತು. ಚಪಾತಿ ಮತ್ತು ಪಲ್ಯ ಮತ್ತು ಅರ್ಧ ತಾಸನೇ ಮಾಡ್ಯ ನೋಡಿರಿ ಅವನಿಗೆ ರೆಡಿ ಮಾಡಿ. ಇನ್ನೂ ನಾನು ಫ್ರೆಶ್ಶು ಆಗಿಲ್ಲ ಆ್ಯಕ್ಚುಲಿ. ಫ್ರೆಶ್ ಆಗಿ ಬಂದು ಮತ್ತು ಬ್ಲಾಗ ಶುರು ಮಾಡ್ತೀನಿ ನೋಡಿರಿ. ಗುಂಜು ಮಳೆ ಇತ್ತಲ್ಲ, ಅಲ್ಲಿ ತನಕ ಹೋಗೋಷ್ಟೊತ್ತಿಗೆ ಅಂದರೆ ತೊಯ್ಸ್ಕೊಂಡೇ ಬಿಡ್ತೀವಿ ಅಂದು ಹೇಳ್ಕೊಟ್ಟು ಹಾಕ್ಕೊಂಡು ಹೋಗಿದ್ದೆ. ಇನ್ನು ಸಿದ್ದುಗ ಸ್ಕೂಲ್ ಬಿಟ್ಟು ಬಂದಮೇಲೆ ಬೆಳಗ್ಗೆ ಮಾರ್ನಿಂಗ್ ರೂಟೀನ ನಂದು ಶುರುವಾಗ್ತದೆ ನೋಡಿರಿ. ಫಸ್ಟ್ ಅವನಿಗೆ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟೆ ಅಂತಂದ್ರೆ ನಾನಾರ ಹೋಗ್ತೀನಿ, ಇಲ್ಲಾಂದ್ರೆ ನಮ್ಮ ಮನೆಯವ್ರಾರ ಹೋಗ್ತಾರೆ ಒಂದೊಂದು ಸಲ. ಸೊ ಸ್ಕೂಲಿಗೆ ಬಿಟ್ಟು ಬಂದ್ವಿ ಅಂದರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಕತಿ ಫಸ್ಟ್. ಅದಾದಮೇಲೆ ಮತ್ತು ಇನ್ನು ಧೀರಜ ಮತ್ತು ನಮ್ಮ ಮನೆಯವ್ರನ್ನ ಕಳ್ಸೋದಿರ್ತೈತಿ. ಸೊ ಅದಾದಮೇಲೆ ಬಾಕಿ ಎಲ್ಲ ನಾನು ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊತೀನಿ. ಯಾಕಂದರೆ ಅವ್ರಿಗೆ ಟಿಫಿನ್ ಬಾಕ್ಸ್ ಮಾಡಬೇಕಾ, ಮತ್ತು ನಮ್ಮ ಧೀರಜಿಗೂ ಟಿಫಿನ್ ಮಾಡಬೇಕಾ, ಮತ್ತು ಇಬ್ಬರದು ಬ್ರೇಕ್ಫಾಸ್ಟು, ಅದ್ರ ಜೊತೆಗೆ ಮತ್ತು ಟೀ ಕಾಫಿ ಹುಡುಗೋದು ಇದ್ದೇ ಇರ್ತೈತಲ್ರಿ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಿರ್ತೈತಿ. ಸೊ ಇದನ್ನು ಮಾಡ್ಕೋತಾ ನಾನು ಇವತ್ತಿನ ಬ್ಲಾಗ್ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳಕತ್ತೀನಿ. ಬ್ಯುಸಿ ಮಾರ್ನಿಂಗ್ ರೂಟೀನ್ ನಂದು ಹೆಂಗಿರ್ತೈತಿ ಅಂತ. ಮಳೆಗಾಲ ಅಲ್ರಿ, ಸ್ವಲ್ಪ ಈಗೇನೋ ಟೈಮ್ ಗೊತ್ತಿಲ್ಲ, ಬೆಳಿಗ್ಗೆ ಬೇಗ ಓಡ್ತೈತೆ ನೋಡ್ರಿ. ಖರೆ ಹೇಳ್ಬೇಕಂದ್ರೆ 5:40 ಹಿಂಗೆ ಅಲಾರಾಮ್ ಇಟ್ಕೊಂಡಿರ್ತೀನಿ. ಆದರೆ ಏಳಷ್ಟೊತ್ತಿಗೆ ಅಂದರೆ 5:50 ಆಗೇ ಬಿಡ್ತೈತಿ. ಸೊ ಒಂದೊಂದು ಸತಿ 5:40 ಆಗಿರ್ತೈತಿ, ಒಂದೊಂದು ಸತಿ 5:50 ಆಗಿರ್ತೈತಿ. ಸೊ ಹಿಂಗೆ ಎದ್ಬಿಟ್ಟು ಪಟ ಬೆಳಗ್ಗೆ ನಮ್ದು ರೂಟೀನ್ ಎಲ್ಲ ಶುರು ಆಗಿಬಿಡ್ತೈತೆ ನೋಡಿರಿ. ಅವನಿಗೆ ಟಿಫಿನ್ ಬಾಕ್ಸ್ ಎಲ್ಲ ಮುಗಿಸ್ ಕಳಿಸಿದ ಮೇಲೆ ಇನ್ನು ಇನ್ನು ಧೀರಜಿಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಬೇಕಿತ್ತು. ಸಿದ್ದುಗೆ ಬೆಳಿಗ್ಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊದ್ದು ಚಟ್ನಿ ಮಾಡಿದರೆ ಅವನು ಚಪಾತಿ ಜೊತೆಗೆ ಇಷ್ಟಪಟ್ಟು ತಿಂತಾನೆ. ಸೊ ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಬೆಂಡೆಕಾಯಿ ಇದ್ದು ರೀ, ಅರ್ಧ kg ಹಿಂಗೆಲ್ಲ ತೊಗೊಂಬಂದಿರ್ತೀನಲ್ಲ, ಸ್ವಲ್ಪ ಉಳಿದಿರ್ತವೆ. ಅರ್ಧ kg ಬೆಂಡೆಕಾಯಿ ತೊಗೊಂಬಂದ್ರೆ 4 ಜನರಿಗೆ ಒಂದು ಸ್ವಲ್ಪ ಜಾಸ್ತಿ ಆಕತಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮತ್ತು ಟಿಫಿನ್ ಬಾಕ್ಸಿಗೆ. ಅಂತಂದ್ರೆ ಒಂದು ಸ್ವಲ್ಪ ಪಾವು ಕಿಲೋ ತಂದರೆ ಒಂದು ಸ್ವಲ್ಪ ಕಡಿಮೆ ಆಕತ್ತೆ ನೋಡಿರಿ. ಹೀಗಾಗಿ ಒಂದು ಸ್ವಲ್ಪ ಉಳಿದಿದ್ವು, ಅದಿಷ್ಟು ನಾನು ಧೀರಜಿಗೆ ಬೆಂಡೆಕಾಯಿ ಫ್ರೈ ಮಾಡಿಕೊಟ್ಟಾಯ್ತು. ಅಂದರೆ ಜಸ್ಟ್ ಸಿಂಪಲಾಗೆ ಮಾಡಕತ್ತೀನಿ. ಅದನ್ನು ಹೆಂಗೆ ಅಂತ ನಾನು ಒಂದು ಸ್ವಲ್ಪ ಶೇರ್ ಮಾಡ್ಕೊತೀನಿ. ಜಾಸ್ತಿ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೀ, ಯಾಕಂದ್ರೆ ವಿಡಿಯೋ ಎಲ್ಲ ನಾನು ಶೂಟ್ ಮಾಡೋದು ಮತ್ತು ನಾನು ಎಲ್ಲ ಇದು ಮಾಡೋದಾಕತ್ತೀವಿ. ಆಮೇಲೆ ಅವಸರ ಅವನು 9 ಗಂಟೆಗೆ ಹೋಗ್ಬೇಕಾಗತ್ತಲ್ಲ, ಹೀಗಾಗಿ ಟ್ರೈಪಾಡಿಗೆ ಹಾಕ್ಕೊಂಡು ನಾನು ಎಷ್ಟೆಷ್ಟು ಆಗ್ತೈತಲ್ಲ ಅಷ್ಟೆಲ್ಲ ಮಾರ್ನಿಂಗ್ ರೂಟೀನ ಕ್ಲಿಪ್ಸ್ ಎಲ್ಲ ತೊಗೊಂಡಿರ್ತೀನಿ. ಸೊ ಇವತ್ತು ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿ ಆಗಿತ್ತು. ಸಿದ್ದುಗೆ ಇನ್ನು ಧೀರಜಿಗೆ ಬೆಂಡೆಕಾಯಿ ಪಲ್ಯ ಮಾಡಕತ್ತೀನಿ. ಒಂದು ಸ್ವಲ್ಪ ಇದ್ವು. ಮಳೆಗಾಲ ಅಲ್ರಿ, ಬೆಂಡೆಕಾಯಿ ಏನಾಗ್ಬಿಡ್ತಾವೆ ಅಂದರೆ ಜಾಸ್ತಿ ಫ್ರಿಜ್ನಾಗ ಇಟ್ಟರು ಒಂದು ಸ್ವಲ್ಪ ಮೆತ್ತಗಾಗೇ ಬಿಡ್ತಾವೆ. ಆಮೇಲೆ ಇನ್ನು ಒಂದು ಸ್ವಲ್ಪ ಅದ್ರದ್ದು ಲೊಳೆ ಅಂತ ಬರ್ತೈತಲ್ರಿ, ಹಿಂಗೆ ಅದನ್ನು ಶುರು ಆಗ್ಬಿಡ್ತೈತಲ್ಲ. ಹೀಗಾಗಿ ಜಾಸ್ತಿ ದಿನ ಒಂದು 2-3 ದಿನ ಇಟ್ಟರೆ ಅಡ್ಡಿ ಇಲ್ಲರಿ. ಇಲ್ಲಾಂದ್ರೆ ಜಾಸ್ತಿ ಇಟ್ವಿ ಅಂದ್ರೆ, ಅದಕ್ಕಿಂತ ಜಾಸ್ತಿ ಇಟ್ವಿ ಅಂದ್ರೆ ಫ್ರಿಜ್ನಾಗೂ ಸರಿ ಅನ್ಸಂಗಿಲ್ಲ ಮಳೆಗಾಲದಾಗ. ಇನ್ನು ಬೇಸಿಗೆದಾಗ ಒಂದು 4-5 ದಿನ ಇಡ್ಬೋದು ಫ್ರಿಜ್ನಾಗ. ಸೊ ಇನ್ನು ಹಾಳಾಗಿಬಿಡ್ತಾವಲ್ಲ ಅಂತಂದು ಹೇಳಿ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಅವನು ಎಲ್ಲ ತೊಳೆದು ಒಂದು ಸ್ವಲ್ಪ ಇಟ್ಕೊಂಡು ಹೆಚ್ಚಿಟ್ಕೊಂಡ್ರಾತು ಅಂಥೇಳಿ. ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ಬಿಸಿನೀರು ಟೀ ಅಂತೂ ಎಲ್ಲ ಇದ್ದೇ ಇರ್ತೈತಿಲ್ರಿ, ಇದನ್ನೆಲ್ಲ ಮಾಡ್ಕೋಬೇಕು. ಮತ್ತು ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ರೊಟ್ಟಿ ಅದು ಏನಾರು ಮಾಡೋದಿತ್ತಂದ್ರೆ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿ ತಗೊಳ್ಳೋದು, ಹಿಂಗೆ ಎಲ್ಲ ಬ್ಯುಸಿ ಮಾರ್ನಿಂಗ್ ರೂಟೀನ್ ಇರ್ತೈತೆ ನೋಡ್ರಿ. ಇನ್ನು ನಾವಿಷ್ಟು ಬೆಂಡೆಕಾಯಿ ಫ್ರೈ ಮಾಡಿಕೊಂಡು ಸಿಂಪಲ್ಲಾಗಿ ಈರುಳ್ಳಿ ಒಂದು ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ನಾನು ಶೇಂಗಾ ಪುಡಿ ಹಾಕಿ ಮಾಡಿಬಿಡ್ತೀನಿ. ಅಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಆಕತಿ. ಸೊ ಅದನ್ನ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ತಿಂಡಿಗೆ ಏನು ಮಾಡಬೇಕು, ಮತ್ತು ಅವ್ರು ಸ್ವಲ್ಪ ಟೀ ಕುಡಿತಾರೆ ಬೆಳಿಗ್ಗೆ. ಸೊ ನಾನು ಒಂದು ಸ್ವಲ್ಪ ಒಂದೊಂದು ಸತಿ ಈಗ ಚಳಿಗಾಲ ಮಳೆಗಾಲ ಅಂತಂದು ಹೇಳಿ ಟೀ ಕುಡಿದಿರ್ತೀನಿ ರೀ. ಮತ್ತು ಯೋಗ ಕ್ಲಾಸ್ ಅಂತೂ ಸದ್ಯಕ್ಕೆ ನಾನು ಬಂದ್ ಮಾಡೀನಿ, ಹೋಗಾಕತ್ತಿಲ್ಲ. ಹೋದಂದ್ರೆ ಮತ್ತು ನಾನು ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಕಾಲಿಂದೆಲ್ಲ ಟ್ರೀಟ್ಮೆಂಟ್ ನಡೆದೈತಿ. ಸೊ ಹೀಗಾಗಿ ಮಸಾಜು ಅದು. ಸೊ ಆಮೇಲೆ ಅದು ನಾನು ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನ ಅಷ್ಟೇ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ಯಾರ. ಹೀಗಾಗಿ ಜಾಸ್ತಿ ನಾನು ಯೋಗಕ್ಕೆ ಈಗ
ಹೊಂಟಿಲ್ಲ, ಬಟ್ ಆದರೆ ನಾನು ಎಕ್ಸಸೈಸ್ ಮಾಡೋದಂತೂ ಬಿಡೋಂಗಿಲ್ಲ ಮತ್ತು ಯೋಗಕ್ಕೆ ಹೋಗೋದಂತೂ ಬಿಡೋಂಗಿಲ್ಲ, ಹೋಗ್ತೀನಿ. ಇನ್ನು ಬೆಂಡೆಕಾಯಿ ಎಲ್ಲ ಹುರ್ಕೊಂಡೆ ನೋಡ್ರಿ. ಇಲ್ಲ ಇದಕ್ಕೆ ಅದ್ರ ಜೊತೆಗೆ ನಾನು ಸಿದ್ದನ್ನ ಬಿಟ್ಟು ಬರೋ ಮುಂದೆ ಹಾಲಿನ ಪ್ಯಾಕೆಟ್ ತೊಗೊಂಬಂದಿದ್ದೆ. ಸೊ ಹಾಲು ಅವನು ಕಾಯಿಸ್ಕೊಂಡ್ರಾತು ಅಂತಂದು ಹೇಳಿ ಇನ್ನು ಕಾಯಿಸ್ಕೊಳಕ್ಕೆ ಎಲ್ಲ ತೆಗೆದು ಪ್ಯಾಕೆಟಿಂದೆಲ್ಲ ತೆಗೆದು ಇಡಾಕತ್ತೀನಿ ನೋಡ್ರಿ. ಸೊ ಎಮ್ಮೆ ಹಾಲನ್ನ ತೊಗೊಂಬಂದಿರ್ತೀನಿ ನಾನು, ಪ್ಯಾಕೆಟ್ ಹಾಲು ಚಲೋ ಇರ್ತಾವೆ ಇವು. ಇಲ್ಲ ಅಂದರೆ ಇಲ್ಲಿ ನಮ್ಮ ಮನೆ ಒಳಗೆ ಫಸ್ಟ್ ಈಗೀಗ ಜಸ್ಟ್ ನಾನು ಇದು ಹಾಲು ತೊಗೊಳಕತ್ತೀನಿ. ಇಲ್ಲಾಂದ್ರೆ ನಮ್ಮ ಮನೆಗೆ ಗೌಳಿನವನ ಬಂದು ಕೊಟ್ಟು ಹೋಗಾನ. ಸೊ ಅದನ್ನು ಇನ್ನು ತೊಗೋಬೇಕಾಗೈತಿ. ನಾನು ಒಂದು ಸ್ವಲ್ಪ ನಡು ಗ್ಯಾಪ್ ಮಾಡಿದ್ದೆ. ಸೊ ಹೀಗಾಗಿ ಇನ್ನು ಅದನ್ನು ಕಂಟಿನ್ಯೂ ಮಾಡ್ಬೇಕ್ರಿ. ಇಲ್ಲಾಂದ್ರೆ ಹೊರಗಿಂದ ತೊಗೊಂಬಂದು ಹಾಲಿನಾಗ ನಮಗೆ ತುಪ್ಪನ ಕೆನೆನೂ ಬರೋಂಗಿಲ್ಲ ಸರಿತ್ನಾಗ, ಆಮೇಲೆ ಇಡು ಅನ್ಸಂಗಿಲ್ಲ. ಸೊ ಬೆಣ್ಣೆನೂ ಆಗುವಲ್ದು, ಹೀಗಾಗಿ ಅವ್ನಿಗೆ ಹಚ್ಕೋಬೇಕಂತ ಮಾಡೀನಿ ಇನ್ನು. ಸೊ ಸದ್ಯಕ್ಕೆ ಒಂದಿಷ್ಟು ಹಾಲು ತೊಗೊಂಬಂದೆ ನೋಡಿರಿ. ಅದಾದಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿನಿ ನೋಡಿರಿ. ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಮನೆಯಾಗ ಮಾಡಿದ್ದೆ ಹಾಕ್ಕೊಂಡು ಶೇಂಗಾ ಪುಡಿ ಉದುರಿಸ್ಬಿಟ್ನಿ ಅಂದ್ರೆ ಪಲ್ಯ ರೆಡಿ ಆಯ್ತು ನೋಡಿರಿ. ಇನ್ನು ಅವ್ನಿಗೆ ಒಂದು 3-4 ಚಪಾತಿ ಮಾಡಿಬಿಟ್ನಿ ಅಂದ್ರೆ ಒಂದು ಟಿಫಿನ್ ಬಾಕ್ಸ್ ರೆಡಿ ಆದಂಗೆ ಆಕತಿ. ಚಪಾತಿನ ಮಾಡಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯ್ದು ಇದು ಬೇಕಾಗಿತ್ತು ನಂಗೆ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಗತೆ ಮಾಡಿರ್ತೀನಲ್ಲ, ಅದನ್ನು ಒಂದು ಸ್ವಲ್ಪ ಹುರಿದು ಮಾಡಿಟ್ಕೊಂಡ್ರಾತು ಅಂತಂದು ಹೇಳಿ ಅದನ್ನು ರೆಡಿ ಮಾಡ್ಕೊಳಕತ್ತಿದ್ದೆ. ಇನ್ನು ರೊಟ್ಟಿನೂ ಮಾಡಬೇಕು ಮತ್ತು ಚಪಾತಿನೂ ಮಾಡಬೇಕು. ಒಂದೇ ಸತಿಗೆ ನಾನು ಕಿಚನ್ಯಾಗ ನಿಂತ ಅಂತಂದ್ರೆ 9 ಗಂಟೆ ತನಕ ಇಷ್ಟೆಲ್ಲ ಕೆಲಸ ಮುಗಿದು ಬಿಡ್ತೈತೆ ನೋಡಿರಿ. 9-9:30 ತನಕ. ಆಮೇಲೆ ನಾನು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಲೇಟಾಗಿ ಹೋಗೋದಿತ್ತಂದ್ರೆ ಇಬ್ರಿಗೆ ಆಮೇಲೆ ಸ್ನಾನ ಅದು ಮಾಡಿ ತಿಂಡಿ ತಿಂತೀನಿ. ಇಲ್ಲ ಅಂದ್ರೆ ಒಂದೊಂದು ಸತಿ ಅವ್ರು ಹೋದ್ಮೇಲೆ ತಿಂಡಿ ತಿನ್ನೋದು, ಈ ರೀತಿ ಇರ್ತದೆ ನಂದು ಬ್ಯುಸಿ ರೂಟೀನ್ ಅಂದ್ರೆ ರೂಟೀನ್ ನೋಡಿರಿ. ಸೊ ಹಸಿಮೆಣ್ಸಿನ್ಕಾಯಿ ಹಂಗೆ ಹುರ್ಕೊಳಕತ್ತಿದ್ದೆ ನೋಡಿರಿ. ಒಂದು ಸೈಡ್ ಚಪಾತಿ ಎಲ್ಲ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಹಿಟ್ಟು ನಾನು ಬೆಳಗ್ಗೆನ ಎದ್ಗುಟ್ಟೆನ ಕಳಿಸ್ಬಿಡ್ತೀನಿ. ಸೊ ಇನ್ನು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಉಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೊತೀನಿ. ರುಬ್ಕೊಂಡು ಇಟ್ಕೊಂಡ್ಬಿಟ್ನಿ ಅಂದ್ರೆ ಅರ್ಜೆಂಟಿಗೆ ನಂಗೆ ಪಲ್ಯಕ್ಕಾಯ್ತು ಮತ್ತು ಇದಕ್ಕಾದ್ರೂ ಯೂಸ್ ಆಕತ್ತಲ್ರಿ. ಹೀಗಾಗಿ ತಾಲಿಪೀಠ ಮಾಡಬೇಕಾದ್ರೂ ಆಯ್ತು, ಒಂದು ಸ್ವಲ್ಪ ಹಿಂಗೆ ಏನಾದರೂ ಪರೋಟಗಳಿಗೆ ಹಸಿಮೆಣ್ಸಿನ್ಕಾಯ್ದು ಮಾಡ್ಬೇಕಾದ್ರೆ ಹಾಕ್ತೀನಿ. ಇಲ್ಲಾಂದ್ರೆ ಒಣ ಖಾರದನ್ನು ಮಾಡೋದಿತ್ತಂದ್ರೆ ಅದನ್ನು ಹಾಕ್ತೀನಿ. ಸೊ ಈ ರೀತಿ ಎಲ್ಲ ನಾನು ರೆಡಿ ಮಾಡೇ ಇಟ್ಕೊಂಡಿರ್ತೇನೆ ರೀ. ಯಾಕಂದ್ರೆ ಸ್ಕೂಲ್ ಇದ್ದಾಗ ಮುಂಜಾನೆ ಭಾಳ ಅಂದ್ರೆ ಭಾಳ ಗಡ್ಬಡಾಗಿಬಿಡ್ತೈತಿ. ಸೊ ಒಂದೊಂದು ಸತಿ ನಾನೇ ಬಿಟ್ಟು ಬರೋಕ್ಕೆ ಹೋಗೋದು ಮತ್ತು ಬೆಳಗ್ಗೆ ಎಲ್ಲ ಮತ್ತು ಒಂದೊಂದು ಸತಿ ಎಲ್ಲ ಮನೆ ಕ್ಲೀನಿಂಗಿಂದು ಹೆಚ್ಚು ಕಡಿಮೆ ನಾನು ಮಾಡ್ಬೇಕಾಗತ್ತಲ್ರಿ. ಹೀಗಾಗಿ ಸೊ ಇದಿಷ್ಟು ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ಒಂದು ವಾರ ಅಂತೂ ಆರಾಮಾಗಿ ಆಗ್ತದೆ ಇಟ್ಕೊಂಡ್ರೆ. ಮತ್ತು ಏನಾದರೂ ಜಾಸ್ತಿ ಇದು ಮಾಡಿದೆ ಅಂದರೆ ಮತ್ತೆ ಮಾಡ್ಕೊಳಕ್ಕಾಕತಿ ಅಂತಂದು ಹೇಳಿ ಹಸಿಮೆಣ್ಸಿನ್ಕಾಯಿ ಎಷ್ಟು ಹುರಿದು ರೆಡಿ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ. ಸೊ ಈ ರೀತಿ ನನ್ನ ಬ್ಯುಸಿ ಮಾರ್ನಿಂಗ್ ರೂಟೀನ್ ಇರ್ತದೆ ನೋಡಿರಿ. ಸೊ ಇವತ್ತಿನ ಬ್ಯುಸಿ ಮಾರ್ನಿಂಗ್ ರೂಟೀನ್ ಹೆಂಗಿತ್ತು ಅನ್ನೋದು ನಿಮ್ಮ ಜೊತೆಗೆಲ್ಲ ನಾನು ಶೇರ್ ಮಾಡ್ಕೊಂಡಿನಿ. ಹೋಪ್ಸೋ ನಿಮಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ನೋಡಿರಿ. ಮತ್ತು ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಮಾತ್ರ ಮರಿಬೇಡ್ರಿ. ಹಂಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಖಂಡಿತ ನನ್ನ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. ಆ್ಯಕ್ಚುಲಿ ಕಲ್ಲುಪ್ಪು ತಂದು ಇಟ್ಕೊಂಡಿರ್ತೀನಿ, ಅದು ಕಲ್ಲುಪ್ಪು ಕಡೆ ಆಗಿಬಿಟ್ಟತ್ರಿ. ಸೊ ಹಿಂಗಾಗಿ ಸಣ್ಣ ಉಪ್ಪನ್ನು ಹಾಕ್ಕೊಳಕತ್ತೀನಿ. ಅದನ್ನ ಹಾಕ್ಕೊಂಡು ರೆಡಿ ಆಯ್ತು ನೋಡಿರಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣಂತ್ರಿ ಮುಂದಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.